ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಕತೆ ಎರಡು ಬೆಕ್ಕುಗಳು ಮತ್ತು ಒಂದು ಕೋತಿ. ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಎರಡು ಬೆಕ್ಕುಗಳು ವಾಸಿಸುತ್ತಿದ್ದವು. ಆ ಎರಡು ಬೆಕ್ಕುಗಳು ತುಂಬ ಒಳ್ಳೆಯ ಸ್ನೇಹಿತರಾಗಿದ್ದರು. ತಮ್ಮ ನಡುವೆ ಬಹಳ ಆತ್ಮೀಯವಾದ ಸ್ನೇಹವಿತ್ತು. ಇತರ ಪ್ರಾಣಿಗಳು ಅವರ ಸ್ನೇಹದ ಉದಾಹರಣೆಯನ್ನು ನೀಡುತ್ತಿದ್ದರು ಮತ್ತು ಸಂತೋಷದಿಂದ ಬದುಕುತ್ತಿದ್ದರು. ಏನೇ ಸಿಕ್ಕರೂ ಅದನ್ನು ಒಟ್ಟಿಗೆ ಹಂಚಿಕೊಂಡು ತಿನ್ನುತ್ತಿದ್ದರು. ಹೀಗಿರುವಾಗ ಒಂದು ದಿನ ಎರಡು ಬೆಕ್ಕುಗಳು ಮಧ್ಯಾಹ್ನ ಆಟವಾಡುತ್ತಿದ್ದಾಗ ಒಂದು ಬೆಕ್ಕಿಗೆ ಹಸಿವಾಗಿ ಆಹಾರ ಹುಡುಕಲು ಹೊರಟಿತು. ಆಗ ಆ ಬೆಕ್ಕಿಗೆ ರುಚಿಕರವಾದ ಒಂದು ಬ್ರೆಡ್ ತುಂಡು ನೋಡಿತು ಮತ್ತು ಅದನ್ನು ತಕ್ಷಣವೇ ತೆಗೆದುಕೊಂಡಿತು. ಆ ಬೆಕ್ಕು ಅದನ್ನು ತಿನ್ನಲು ಪ್ರಾರಂಭಿಸಿದ ತಕ್ಷಣ ಇನ್ನೊಂದು ಬೆಕ್ಕು ಅಲ್ಲಿಗೆ ಬಂತು. ಹೇಯ್, ನೀನು ಏನು ಮಾಡುತ್ತಿದ್ದೀಯಾ? ನೀನು ಮಾತ್ರ ಬ್ರೆಡ್ಡನ್ನು ಏಕೆ ತಿನ್ನಲು ಪ್ರಾರಂಭಿಸಿದ್ದೀಯಾ? ನಿನ್ನ ಆತ್ಮೀಯ ಗೆಳೆಯನಾದ ನನ್ನನ್ನು ನೀನು ಮರೆತಿದ್ದೀಯಾ? ನಾವು ಏನೇ ತಿಂದರೂ ನಮ್ಮೊಳಗೆ ಹಂಚಿಕೊಂಡ ನಂತರವೇ ತಿನ್ನುತ್ತೇವೆ ತಾನೆ ಎಂದಿತು. ಮೊದಲ ಬೆಕ್ಕು ರುಚಿಕರವಾದ ಬ್ರೆಡ್ಡನ್ನು ಎರಡು ತುಂಡುಗಳನ್ನು ಮಾಡಿ ಎರಡನೆಯ ಬೆಕ್ಕಿಗೆ ಒಂದು ತುಂಡನ್ನು ನೀಡಿತು. ಇದನ್ನು ನೋಡಿದ ಇನ್ನೊಂದು ಬೆಕ್ಕು, ನನಗೆ ಚಿಕ್ಕ ತುಂಡನ್ನು ಏಕೆ ಕೊಟ್ಟೆ? ಇದು ತಪ್ಪು ಎಂದಿತು. ಎರಡು ಬೆಕ್ಕುಗಳ ನಡುವೆ ಜಗಳ ಪ್ರಾರಂಭವಾಯಿತು. ಇದರ ವಿವಾದವು ತುಂಬ ಉಲ್ಬಣಗೊಂಡಿತು. ಎಲ್ಲ ಪ್ರಾಣಿಗಳು ವೀಕ್ಷಿಸಲು ಸುತ್ತಲೂ ಜಮಾಯಿಸಿದವು. ಅಷ್ಟರಲ್ಲಿ ಮಂಗವೊಂದು ಮುಂದೆ ಬಂದಿತು. ಎರಡೂ ಬೆಕ್ಕುಗಳು ಜಗಳವಾಡುವುದನ್ನು ನೋಡಿ, ಪ್ರಿಯ ಬೆಕ್ಕುಗಳೇ, ನೀವು ಏಕೆ ಜಗಳ ಆಡುತ್ತಿದ್ದೀರಿ ಎಂದು ಕೇಳಿತು. ಎರಡು ಬೆಕ್ಕುಗಳು ತಮ್ಮ ಸಂದಿಗ್ಧತೆಯನ್ನು ಕೋತಿಗೆ ಹೇಳಿದಾಗ ಕೋತಿಯು, ಇಷ್ಟು ಸಣ್ಣ ವಿಚಾರಕ್ಕೆ ನೀವು ಜಗಳವಾಡುವುದು ಸರಿಯಿಲ್ಲ. ನಾನು ನಿಮಗೆ ಸಹಾಯ ಮಾಡುತ್ತೇನೆ. ನನ್ನ ಬಳಿ ಒಂದು ತೂಕದ ಯಂತ್ರವಿದೆ. ಈ ಎರಡು ತುಂಡುಗಳನ್ನು ಅದರ ಮೇಲೆ ಇಡುವುದರಿಂದ ಯಾವ ತುಂಡು ದೊಡ್ಡದು ಮತ್ತು ಯಾವ ತುಂಡು ಚಿಕ್ಕದು ಎಂದು ತಿಳಿಯುತ್ತದೆ. ನಂತರ ನಾವು ಎರಡು ತುಂಡುಗಳನ್ನು ಸಮನಾಗಿ ಮಾಡುತ್ತೇವೆ. ಇದಕ್ಕೆ ನೀವು ಒಪ್ಪಿಕೊಳ್ಳುತ್ತೀರಾ ಎಂದು ಕೇಳಿತು. ಎರಡೂ ಬೆಕ್ಕುಗಳು ಕೋತಿಯ ಕಲ್ಪನೆಯನ್ನು ಒಪ್ಪಿಕೊಂಡವು. ಕೋತಿ ಮರವನ್ನು ಹತ್ತಿ ತನ್ನ ತೂಕದ ಯಂತ್ರವನ್ನು ತಂದಿತು. ಕೋತಿ ಎರಡು ಬ್ರೆಡ್ ತುಂಡುಗಳನ್ನು ಅಳತೆ ಮಾಪಕದ ತಟ್ಟೆಯಲ್ಲಿ ಇಟ್ಟುಕೊಂಡಿತ್ತು. ಬ್ರೆಡ್ಡನ್ನು ತೂಗುತ್ತಿರುವಾಗ ಒಂದು ತಟ್ಟೆ ಇನ್ನೊಂದು ತಟ್ಟೆಗಿಂತ ಭಾರವಾಗಿರುವುದನ್ನು ಕಂಡು, ಈ ತುಂಡು ಎರಡನೆಯದಕ್ಕಿಂತ ದೊಡ್ಡದಾಗಿದೆ, ಎರಡು ಸರಿಸಮನಾಗ ಮಾಡೋಣ ಎಂದು ಹೇಳಿದ ಕೂಡಲೇ ದೊಡ್ಡ ಬ್ರೆಡ್ ಪೀಸ್ನಿಂದ ಸ್ವಲ್ಪ ತುಂಡನ್ನು ಮುರಿದು ತಿಂದಿತು. ನಂತರ ಪ್ರತಿ ಬಾರಿ ಒಂದೊಂದು ತಟ್ಟೆ ಭಾರವಾದಾಗಲೂ ಕೋತಿ ಸ್ವಲ್ಪ ಬ್ರೆಡ್ಡನ್ನು ಮುರಿದು ತಿನ್ನುತ್ತಿತ್ತು. ಎರಡು ಬೆಕ್ಕುಗಳು ಈಗ ಗಾಬರಿಗೊಂಡವು. ಅವರು ಇನ್ನು ಕೋತಿಯ ನಿರ್ಧಾರಕ್ಕಾಗಿ ತಾಳ್ಮೆಯಿಂದ ಕಾಯುವುದನ್ನು ಮುಂದುವರೆಸಿದರು. ಆದರೆ ತುಂಡುಗಳು ತುಂಬ ಚಿಕ್ಕದಾಗಿದೆ ಎಂದು ಅವರು ನೋಡಿದಾಗ ಬೆಕ್ಕುಗಳಲ್ಲಿ ಒಂದು ಬೆಕ್ಕು ಕೋತಿಗೆ ಹೇಳುತ್ತದೆ, ನೀವು ಇನ್ನೂ ಚಿಂತಿಸಬೇಡಿ, ಉಳಿದಿದ್ದ ಬ್ರೆಡ್ಡನ್ನು ಈಗ ನಾವೇ ವಿಂಗಡಿಸಿಕೊಳ್ಳುತ್ತೇವೆ ಎಂದು. ಕೋತಿ ಅದಕ್ಕೆ ಉತ್ತರಿಸಿತು, ಸರಿ, ಒಳ್ಳೆಯದು, ಆದರೆ ನಾನು ಕಷ್ಟಪಟ್ಟು ದುಡಿದ ಕೂಲಿಯನ್ನು ಪಡೆಯಬೇಕು ಎಂದು. ತಕ್ಷಣ ಕೋತಿಯು ಉಳಿದ ಬ್ರೆಡ್ ತುಂಡುಗಳನ್ನು ತನ್ನ ಬಾಯಲ್ಲಿ ಇಟ್ಟುಕೊಂಡಿತ್ತು. ಅದನ್ನು ಕಂಡ ಪಾಪದ ಬೆಕ್ಕುಗಳು ಮೂರ್ಖನಾದವು ಎಂದು ಹೇಳುತ್ತಾ ಬರಿಗೈಯಲ್ಲಿ ಮನೆಗೆ ಮರಳಿದವು. ಎರಡು ಬೆಕ್ಕುಗಳು ತಮ್ಮ ತಪ್ಪನ್ನು ಅರಿತುಕೊಂಡವು ಮತ್ತು ಪರಸ್ಪರ ವಿರುದ್ಧ ಜಗಳವಾಡುವುದು ತುಂಬ ಕೆಟ್ಟ ನಿರ್ಧಾರ. ಇದರಿಂದ ಇತರರು ಅದರ ಲಾಭವನ್ನು ಪಡೆಯಬಹುದು ಎಂದು ಅವರು ಅರ್ಥ ಮಾಡಿಕೊಂಡರು. ತದನಂತರ ಅಲ್ಲಿಂದ ಅವರಿಬ್ಬರು ಏನೇ ಬಂದರೂ ತಮ್ಮೊಳಗೆ ಬಗೆಹರಿಸಿಕೊಳ್ಳುತ್ತಿದ್ದರು. ಕಥೆಯ ನೀತಿ. ಈ ಕತೆ ಮಕ್ಕಳು ಕಲಿಯಲು ಬಹಳ ಮುಖ್ಯವಾದ ನೈತಿಕ ಮೌಲ್ಯವನ್ನು ಹೊಂದಿರುವ ಅದ್ಭುತ ಕಥೆಯಾಗಿದೆ. ಈ ಸಣ್ಣ ಕಥೆಯ ನೈತಿಕತೆಯು, ನೀವು ಜಗಳವಾಡಿದಾಗ ಇನ್ನೊಬ್ಬರಿಗೆ ಲಾಭ, ಅಥವಾ ಇಬ್ಬರು ಜಗಳವಾಡಿದಾಗ ಮೂರನೆಯವರು ಯಾವಾಗಲೂ ಲಾಭ ಪಡೆಯುತ್ತಾರೆ ಎಂದು ಬಿಂಬಿಸುತ್ತದೆ. ಕಥೆಯನ್ನು ಓದಿದ ನಂತರ ನಾವು ಜಗಳವಾಡುವುದನ್ನು ನೋಡುತ್ತಿರುವ ಮೂರನೇ ವ್ಯಕ್ತಿ ನಮ್ಮ ಪರಿಸ್ಥಿತಿಯಿಂದ ಪಡೆಯಬಹುದೆಂದು ನಾವು ಯಾವಾಗಲೂ ಜಾಗರೂಕರಾಗಿರಬೇಕು ಎಂದು ಮಕ್ಕಳು ಅರ್ಥ ಮಾಡಿಕೊಳ್ಳುತ್ತಾರೆ. ಕಥೆಯಲ್ಲಿರುವಂತೆಯೇ ಬೆಕ್ಕುಗಳು ದೊಡ್ಡ ಬ್ರೆಡ್ ತುಂಡಿಗಾಗಿ ಜಗಳವಾಡುತ್ತಿದ್ದವು.
ಇದಕ್ಕೆ ವಿರುದ್ಧವಾಗಿ ಕೋತಿ ಅವರ ಕಾದಾಟದ ಲಾಭವನ್ನು ಪಡೆದುಕೊಂಡಿತು ಮತ್ತು ಇಬ್ಬರು ಸ್ನೇಹಿತರನ್ನು ತನ್ನ ಸ್ವಂತ ಲಾಭಕ್ಕಾಗಿ ಬಳಸಿಕೊಂಡಿತು. ಮಕ್ಕಳು ತಮ್ಮ ಜೀವನದಲ್ಲಿ ಕಥೆಯ ನೈತಿಕತೆಯನ್ನು ಹೇಗೆ ಅನ್ವಯಿಸಬಹುದೆಂದು ನೋಡೋಣ. ಮಕ್ಕಳಿಗೆ ನೈತಿಕ ಮೌಲ್ಯಗಳನ್ನು ಕಲಿಸುವುದು ಅತ್ಯಗತ್ಯ, ಏಕೆಂದರೆ ಅದು ಉತ್ತಮ ಮಾನವರಾಗಲು ಸಹಾಯ ಮಾಡುತ್ತದೆ. ಎರಡು ಬೆಕ್ಕುಗಳು ಮತ್ತು ಕೋತಿ ಕಥೆಯ ನೈತಿಕತೆಯು ಇಬ್ಬರು ಜಗಳವಾಡುವಾಗ ಮೂರನೆಯವರು ಯಾವಾಗಲೂ ಲಾಭವನ್ನು ಪಡೆಯುತ್ತಾರೆ ಎಂದು ಹೇಳುತ್ತದೆ. ಅದರಿಂದ ಮಕ್ಕಳು ತಮ್ಮ ಸ್ನೇಹಿತರೊಂದಿಗೆ ಜಗಳವಾಡದಿರಲು ಕಲಿಸಬೇಕು, ಏಕೆಂದರೆ ಇದು ಅವರ ಹೋರಾಟದ ಲಾಭವನ್ನು ಮೂರನೆಯ ವ್ಯಕ್ತಿಗೆ ಮಾತ್ರ ನೀಡುತ್ತದೆ. ಅಂತಹ ಸಂದರ್ಭ ಬಂದರೂ ಜಗಳವಾಡದೆ ಸೌಜನ್ಯದಿಂದ ಮಾತನಾಡಿ ಅಥವಾ ತಮಗೆ ಸಹಾಯ ಮಾಡುವ ಹಿರಿಯರನ್ನು ಸೇರಿಸಿ ಸಮಸ್ಯೆ ಬಗೆಹರಿಸಲು ಪ್ರಯತ್ನಿಸಬೇಕು. ಹೋರಾಟ ಯಾವುದೇ ಸಮಸ್ಯೆಗೆ ಪರಿಹಾರವಲ್ಲ, ಇದು ಹೆಚ್ಚು ತಪ್ಪು ತಿಳುವಳಿಕೆಯನ್ನು ಮಾತ್ರ ಸೃಷ್ಟಿಸುತ್ತದೆ ಮತ್ತು ಆಗಾಗ್ಗೆ ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡುತ್ತದೆ. ಎರಡು ಬೆಕ್ಕುಗಳು ಮತ್ತು ಕೋತಿ ಕಥೆಯು ಮಕ್ಕಳಿಗೆ ಅಮೂಲ್ಯವಾದ ಪಾಠವನ್ನು ಕಲಿಯಲು ಸಹಾಯ ಮಾಡುತ್ತದೆ ಎಂದು ನಾವು ಭಾವಿಸುತ್ತೇವೆ. ಸೊ ಸ್ನೇಹಿತರೆ, ಈ ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ಕತೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ನಮಸ್ಕಾರ.